ನಾನು ಈ ಭೌತಿಕ ಶರೀರವಲ್ಲ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಒಳೆಯುತ್ತಿರುವಂತಹ ಚೈತನ್ಯ ನಕ್ಷತ್ರ, ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮನಾಗಿರುವ ನಾನು ಎಲ್ಲಿಂದ ಬಂದು ಈ ಶರೀರವೆಂಬ ವಸ್ತ್ರವನ್ನು ಧರಿಸಿ ಪಾತ್ರವನ್ನು ಮಾಡುತ್ತಿರುವೆ? ನನ್ನ ಮನೆ ಯಾವುದಾಗಿದೆ? ಬನ್ನಿ, ನಾನು ಆತ್ಮದ ನಿಜ ಮನೆಯೆಡೆಗೆ ಯಾತ್ರೆಯನ್ನು ಬೆಳೆಸೋಣ. ನಾನು ಆತ್ಮ. ಈ ಭೌತಿಕ ಪ್ರಪಂಚ ಶರೀರದಿಂದ ದೂರವಾಗಿ ಆಕಾಶದೆಡೆಗೆ ಸಾಗುತ್ತಿದ್ದೇನೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳನ್ನೆಲ್ಲ ದಾಟಿ ಈ ಒಂದು ಸುಂದರವಾದ ಪ್ರಪಂಚಕ್ಕೆ ಬಂದು ತಲುಪಿರುವೆ. ಇದಕ್ಕೆ ಬ್ರಹ್ಮಲೋಕ, ಶಾಂತಿಧಾಮ, ಮುಕ್ತಿಧಾಮ, ಪರಮಧಾಮ, ನಿರ್ವಾಣಧಾಮ ಎಂದು ಹೇಳಲಾಗುತ್ತದೆ. ಪರಮಾತ್ಮ ಹೇಳುತ್ತಾರೆ, ಇದು ಮಧುರ ಶಾಂತಿಪೂರ್ಣ ಪ್ರಪಂಚ. ನೀವು ಆತ್ಮಗಳ ಮತ್ತು ಪರಮಾತ್ಮನ ಮೂಲವಾಸ ಸ್ಥಾನ. ನಾನು ನೀವೆಲ್ಲ ಆತ್ಮಗಳ ಪರಮಪಿತ ಶಿವ ಜ್ಯೋತಿರ್ಬಿಂದು ಪರಮಾತ್ಮನಾಗಿರುವೆ. ಪ್ರಾರಂಭದಲ್ಲಿ ನೀವೆಲ್ಲ ಆತ್ಮಗಳು ಪರಮಧಾಮದಲ್ಲಿಯೇ ನಿವಾಸ ಮಾಡುತ್ತಿದ್ದಿರಿ. ನಂತರದಲ್ಲಿ ನೀವು ಜನ್ಮ ಮತ್ತು ಕರ್ಮದ ಅವಿನಾಶಿ ಅಭಿನಯದ ರಂಗಮಂಟಪದಲ್ಲಿ ಅವತರಿತರಾಗಿ ಪಾತ್ರವನ್ನ ಮಾಡಲು ಪ್ರಾರಂಭಿಸಿದಿರಿ.